ಸ್ಮೈಲ್ ಇಲ್ಲಿ ಬರಲ್ಲ ಬೈಟ್ ತಗೋತೀರಾ? ಹಾಂ ಬೈಟ್ ತಗೋತೀರಾ? ಇನ್ನೂ ಜಾಸ್ತಿನೇ ಮುಂದೆ 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 ಮುಂದೆ
ಶಿವನ ಇವತ್ತು ಕೈಲಾಸದಲ್ಲಿ ತನ್ನ ಪ್ರಪಂಚದ ಸೃಷ್ಟಿಯ ಪ್ರಪಂಚದ ಒಂದು ಜಾತಿಯ ಕಲ್ಯಾಣವನ್ನು ಲೋಕ ಕಲ್ಯಾಣವನ್ನು ಆ ಶುಭ ದಿವಸ ಇವತ್ತು ಇಲ್ಲಿನ ನಮ್ಮ ಕನಕಪುರ ತಾಲೂಕಿನ ರಾಮನಗರ ಜಿಲ್ಲೆಯ ಶಿವನಾಂಕರೇಶ್ವರ ಮಡಿವಾಳ ಕ್ಷೇತ್ರದಲ್ಲಿ ಜೀವನದ ಸಮಿತಿಯವರು ಪ್ರತಿ ವರ್ಷ ಸಂಪ್ರದಾಯವಂತೆ ಇಲ್ಲಿ ಸ್ವಾಮಿಗೆ ಮಂಡೋತ್ಸವದ ಬೆಟ್ಟದಲ್ಲಿ ರಥಾಭಿಷೇಕ ಪೂಜೆ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಶಿವನಲ್ಲಿ ಪ್ರತಿ ವರ್ಷದ ಶತಾಬ್ದಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು ತಮ್ಮ ಕಷ್ಟಕಾಲವನ್ನು ಹಂಚ್ಕೊಳ್ತಕ್ಕಂಥ ಕಷ್ಟಕಾಲವನ್ನು ಶಿವನ ಹತ್ರ ಹೇಳಿ ಶಿವನ ಒಂದಷ್ಟು ಪ್ರಸಾದವನ್ನು ಆಚರಣೆ ಮಾಡಿಕೊಂಡು ತಮ್ಮ ಮನಸ್ಥಿತಿಯಲ್ಲಿ ಮಾನಸಿಕ ನೆಮ್ಮದಿ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಏಕೈಕ ಒಂದು ಧಾರ್ಮಿಕ ಪುಣ್ಯ ಸ್ಥಳ ಅಲ್ಲಿ ವರ್ಷದಿಂದ ವರ್ಷಕ್ಕೆ ವಿಶೇಷವಾಗಿ ಭಕ್ತರ ಸಂಖ್ಯೆ ಜಾಸ್ತಿ ಬರ್ತಾ ಇದೆ. ಒಂದು ಇಲ್ಲಿ ಆಹ್ವಾನ ಪಡ್ಕೊಂಡು ಜನರ ನೆಮ್ಮದಿ ಶಾಂತಿ ವಿಧಾನಕ್ಕೆ ಒಂದು ಪ್ರಮುಖವಾದ ಕಾರಣ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮನ್ನು ಸುಧಾ ಇಲ್ಲಿ ಆಹ್ವಾನಿಸಿ ಪರಮ ಪೂಜ್ಯರ ಆಶೀರ್ವಾದ. ಏಕೆಂದರೆ ಶಿವಪತ್ರದ ನೋಡಿ ಗುರುಪತ್ರ ಅಂತಕ್ಕಂಥ ವಿಚಾರವಿದೆ. ಶಿವನ ನೋಡಲಿಕ್ಕೆ ಗುರುವಿನ ಆಶೀರ್ವಾದ ಗುರುವಿನ ಮುಖ್ಯನ ಬಹಳ ಮುಖ್ಯ ಆಗ್ತಕ್ಕಂಥದ್ದು ನಮ್ಮ ಸಮಿತಿಯವರಿಗೆ ಎಲ್ಲ ಗೊತ್ತಿದ್ದರಿಂದ ನಮ್ಮ ಪ್ರೀತಿಯ ಮಠದ ಹಿರಿಯ ವಿದ್ಯಾರ್ಥಿಗಳು ಆಗಿರ್ತಕ್ಕಂಥ ಶಿವಣ್ಣವರ ನೇತೃತ್ವದಲ್ಲಿ ಶಿವಣ್ಣವರು ಮತ್ತು ಅವರೆಲ್ಲ ಸಹೋದರರ ನೇತೃತ್ವದಲ್ಲಿ ಈ ಒಂದು ಜೀರ್ಣೋದ್ಧವರು ಕಾಯ ವಾಚ ಮನಸ್ಪೂರ್ವಕವಾಗಿ ಕ್ಷೇತ್ರ ನಡೆಸ್ತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ಕಷ್ಟಪಡ್ತಾರೆ, ಶ್ರಮವಹಿಸ್ತಾರೆ. ಯಾವಾಗಲೂ ಸಹ ಈ ಸಂದರ್ಭದಲ್ಲಿ ಇವತ್ತು ಈ ಮಹಾಶಿವರಾತ್ರಿ ದಿವಸ ಸಮಸ್ತ ಲೋಕದ ಎಲ್ಲ ಅನುಕೂಲಕ್ಕೆ ನೆಮ್ಮದಿ ಶಾಂತಿ ಸಮಾಧಾನ ಸಿಗಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ ಆಯಿತು ಸ್ವಲ್ಪ ಇದೆ ಏನು ಎಲ್ಲಿ ಉಳ್ಕೋಬೋದು ನಿಮಗೆ ಎಲ್ಬಿಡು ಅಂತ ಮಾಡ್ಬೇಕಂತ ಫೋಟೋ ಸ್ವಲ್ಪ ಎಲ್ಲ ಹಿಂದೆ ಬಂದ್ಬಿಡಿ ಹಂಗೆಲ್ಲ ಆಯ್ತು ಬದಿ ಶರಣ ಯಾರು ಬರ್ಬೇಕಾ ಮರಳೆ ಮಠದ ಸ್ವಾಮಿಗೆ ಎಲ್ಲ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಶಿವ, ಭಗವಂತ ಅಂದರೆ ಶಿವ ಇವತ್ತು ಈ ನಾಡಿನ ರೈತರಿಗೆ, ಅನ್ನದಾತರಿಗೆ
ಎಲ್ಲ ಒಂದು ವರ್ಗದವರಿಗೆ ಕಾಲಕ್ಕೆ ಮಳೆ ಬೆಳೆ ಕೊಡಲಿ ಅಂತ ಹೇಳ್ತಾ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಶಿವನಾಂಕರೇಶ್ವರ ಇವತ್ತೇನೋ ಹಿರಿಮಡಿವಾಳ ಇವತ್ತು 2ನೇ ಮಾದೇಶ್ವರ ಬೆಟ್ಟ ಅಂತ ಹೇಳೋದು ಸಹ ತಪ್ಪಾಗಲಾರ್ದು. ಇವತ್ತು ಮಡಿವಾಳದಲ್ಲಿ ಇಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಅಂದರೆ ಆ ಶಿವನಾಂಕರೇಶ್ವರನ ಒಂದು ದಿವ್ಯ ದರ್ಶನವನ್ನು ಪಡೆದು ಆ ಭಗವಂತನ ಒಂದು ಆಶೀರ್ವಾದಕ್ಕೆ ಅವರು ಪಾತ್ರರಾಗಲಿ. ಇವತ್ತು ಏನು ಇವತ್ತು ಭಾಳ ಬಿಸಿಲು ಬೇಸಿಗೆ ಕಾಲ ಆದರೂ ಸಹ ಜನ ಲೆಕ್ಕಿಸದೆ ಇಷ್ಟು ಲಕ್ಷಾಂತರ ಜನ ಬಂದವರೆ. ಅವರಿಗೆ ಶಿವರಾತ್ರಿ ಹಬ್ಬದ ಶಿವನಾಂಕರೇಶ್ವರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಇವತ್ತೇನು ಶಿವನಾಂಕರೇಶ್ವರ ಟ್ರಸ್ಟಿನ ಮುಖಾಂತರ ಆಹಾರ ಕೊಡ್ತಾರಕ್ಕಂತ ಇರ್ಬೋದು, ಎಲ್ಲ ಈ ಒಂದು ಸೌಲಭ್ಯಗಳನ್ನ ಒಂದು ಈ ಟ್ರಸ್ಟ್ ಅವ್ರು ಮಾಡಿದ್ದಾರೆ. ಅವ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮತ್ತು KEB ಅವರು ಮತ್ತು ನಮ್ಮ ಶಾಸಕರು, ನಮ್ಮ DCM ಸಾಹೇಬರು, ಜೊತೆಗೆ ಮಾಜಿ ಸಂಸತ್ ಸದಸ್ಯರು ಸುರೇಶ್ ಅಣ್ಣನವರು ಎಲ್ಲರೂ ಸಹ ಈ ಭಾಗದ ಲೀಡರ್ಗಳೆಲ್ಲ ಸೇರಿ ಭಕ್ತಾದಿಗಳಿಗೆ ಸಕಲ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಭಗವಂತ ಅವರೆಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಭಕ್ತಾದಿಗಳು ಹಾಗೂ ದೇವಸ್ಥಾನ ಆವರಣದಲ್ಲಿರುವ ಭಕ್ತಾದಿಗಳು ಸ್ವಲ್ಪ ಹೊರಗಡೆ ಹೋಗಬೇಕು. ಇವರು ಭಕ್ತಾದಿಗಳು ಗಾಡಿ ಕೊಟ್ಟರೆ ಭಕ್ತಾದಿಗಳೇ ಕಲ್ಯಾಣಿ ಚಿಪ್ಪೆ ಅಲ್ಲೆಲ್ಲ ಬಿಸಾಕಿದ್ರೆ ಈಗ ದೇಹ ಬರ್ತಾ ಇದೆ. ಆ ಥರ ಬಿಸಾಕುವಾಗ ಕಲ್ಯಾಣಿ ಚಿಪ್ಪೆಯ ನಿಮ್ಮನೇಲಿ ಅದೇ ಥರ ಬಿಸಾಕ್ತೀರ ರೋಡ್ಗಳಿಗೆ? ಎತ್ತಿ ಒಂದು ಸೈಡ್ಲಾಗಿದೆ ಜನಗಳಿದೆ, ಜನಗಳು ನಮ್ಮಿದೆ ಬಸ್ಟಾಂಡ್ಗಳಿಗೆ ಅದನ್ನೇ ಬಿಸಾಕ್ಬಿಡಿ. ಅದ್ರ ಮೇಲೆ ತೇರು ಬರಬೇಕು. ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ನೀನು ಅಡ್ಜಸ್ಟ್ ಮಾಡ್ಕೋಬೇಕಿಲ್ಲ. ನಿಂಗೆ ಕೆಲಸ ಕಣೋ, ನಿಂಗೆ ಕೆಲಸ ಅಡ್ಜಸ್ಟ್ ಮಾಡೋದು. ಅದೇನೇ ಅವಾಗೇನು ಹೇಳ್ತಾ ಇದ್ದೀನಿ, ಕೆಲಸ ಅಂತಂದ್ರೆ ಮಾಡ್ತೀವಿ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಹೇಳು ಮತ್ತೆ ಕೇಳಬೇಕು ಅದನ್ನು ಕೇಳೋರು. ಹಾಂ, ಅದಕ್ಕೆ ಥ್ಯಾಂಕ್ ಯು. ಆಯ್ತಾಯಿತು ಆಯ್ತಾ ಬೇಡ, ಮುಂದೆ ನೋಡಿ ಗ್ರಾಮಸ್ಥರು ಆಯಿತು. ನಮ್ಮ ತಾಲೂಕಿನ ಮಹಾಜನತೆಗೆ ನಮ್ಮ ಶಿವಾಂಕರೇಶ್ವರ ವತಿಯಿಂದ ಇವತ್ತು ಮಹಾಶಿವರಾತ್ರಿಯಿಂದ ದೇವರೆಲ್ಲರಿಗೂ ಒಳ್ಳೆ ಮಳೆ ಬೆಳೆ ಕೊಟ್ಟು ಎಲ್ಲರಿಗೂ ನೆಮ್ಮದಿ ಇರೋ ಥರ ಮಹಾಶಿವರಾತ್ರಿ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ ಕೋರೋಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ ಶಿವಾಂಕರೇಶ್ವರ ಸ್ವಾಮಿಯ ಗುಡ್ಡ ಆಗಿದೆ, ಮಧ್ಯಾಹ್ನ ತೇರು ಕೂಡ ಇದೆ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಿವಾಂಕರೇಶ್ವರ ಟ್ರಸ್ಟ್ ಅವರು ಮತ್ತು ಗ್ರಾಮಸ್ಥರೆಲ್ಲ ಇಟ್ಕೊಂಡು ಶಿವಾಂಕರೇಶ್ವರ ಹುಟ್ಟೂರಿನೆಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಜನಗಳಿಗೂ ಬಂದು ನೀರು ಮತ್ತು ಊಟ ವಸತಿಸಲು ನಮ್ಮ ಶಿವಾಂಕರೇಶ್ವರ ಟ್ರಸ್ಟಿಂದ ಮತ್ತು ಸಾರ್ವಜನಿಕರೆಲ್ಲ ಸೇರ್ಕೊಂಡು ಮಾಡವ್ರೆ. ನಮ್ಮ ಗ್ರಾಮ ಪಂಚಾಯತಿಗೂ ರೋಡ್ಗೆ ಮಡಿವಾಳದಲ್ಲಿ ರೋಡ್ ಕ್ಲೀನ್ ಮಾಡೋದು, ಏನೇನು ಲೈಟ್ ಹಾಕೋದಿತ್ತು ಅದೆಲ್ಲ ಗ್ರಾಮ ಪಂಚಾಯತಿಯಿಂದ ನಮ್ಮ ಪೂರ ಮಾಡವ್ರೆ. ಏನಲ್ಲಿ ಹೊಗೆ ದುಡ್ಡಿಲಿ ಮಳೆಯೆಲ್ಲ ಬೆಳ್ಕೊಂಡಿದ್ದು ಅದನ್ನು ಗ್ರಾಮ ಪಂಚಾಯತಿ ಮಾಡವ್ರೆ. ಅದರಿಂದ ಎಲ್ಲ ಜನಗಳಿಗೂ ಬರುವ ಎಲ್ಲ ಭಕ್ತಾದಿಗಳಿಗೂ ಶಿವಾಂಕರೇಶ್ವರ ಭಕ್ತಾದಿಗಳಿಗೆ ಶಿವನು ಒಳ್ಳೇದು ಮಾಡಲಿ. ಮಹಾಶಿವರಾತ್ರಿ ಪ್ರಯುಕ್ತ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಹೆಂಗೋ
ಒಂದು ಅವಕಾಶ ಮಾಡಿಕೊಡಿ. ನಿಧಾನವಾಗಿ ಇಸ್ಕೊಳ್ಳಿ, ದಯವಿಟ್ಟು ನಿಧಾನವಾಗಿ ಇಸ್ಕೊಂಡು ನಿಧಾನ ಊಟ ಮಾಡಿ. ಯಾರು ಗಾಬರಿ ಪಡಬೇಡಿ, ನಿಧಾನ ಹೋಗಿ, ನಿಧಾನ ಊಟ ಮಾಡ್ಕೊಂಡು ಹೋಗಿ, ಏನು ಗಾಬರಿ ಪಡಬೇಡಿ. ದಯವಿಟ್ಟು ಊಟ ಮಾಡ್ಬಿಟ್ಟು ಹುಡುಗರುಗಳು ಗಂಡಸರುಗಳು ನಿಂತಿರೋರು ಸ್ವಲ್ಪ ನೀರು ಎಲೆ ಎರಡು ತಂದ್ಕೊಡಿ ಊಟ ಸಾಲಿಗೆ. ನಮ್ಗೇನೋ ನಾವು ಮನಸ್ಸಲ್ಲಿ ಇರಬಾರ್ದು. ಊಟ ಮಾಡ್ಬಿಟ್ಟು ಯಾರಾದ್ರೂ ಭಕ್ತಾದಿಗಳು ಬಂದು ಊಟನೂ ಬಡಿಸಿ ಸ್ವಲ್ಪ ಹೊತ್ತು. ಯಾರೋ ಮಾಡೋರೇನೋ ಭಾವನೆ ತಿಳ್ಕೋಬೇಡಿ. ದೇವ್ರ ಸೇವೆ ಮಾಡಬೇಕು ಅಂತ ಊಟ ಕಟ್ಟೆ ಇದೆ, ಅದು ತಂದ್ಕೊಟ್ರೆ ನೀವು ದೇವ್ರ ಸೇವೆ ಮಾಡ್ದಂಗೆ, ಬರೋ ಭಕ್ತಾದಿವಾಗ ದೇವ್ರ ಸೇವೆ ಮಾಡ್ದಂಗೆ. ಅದು ದಯವಿಟ್ಟು ಊಟ ಬಡ್ಕೊಂಡು ಎಲೆಗಡೆ ನಿಂತಿದ್ರಲ್ಲ, ದಯವಿಟ್ಟು ಮಕ್ಕಳು ಬರಬೇಕು. ಎಲೆಗಡೆ ನಿಂತಿದ್ರೆ ಆ ಕಡೆಯಿಂದ ಬರೋದು ಜನಗಳಿಗೆ ಎಷ್ಟು ತೊಂದರೆ ಐತೆ ಅಂತ ನೋಡ್ಕೊಳ್ಳಿ. ನೀವು ಪಕ್ಕಕ್ಕೂ ಹೋಗಲ್ಲ, ಅಲ್ಲೇ ನಿಂತಿದ್ದೀರಾ, ದಯವಿಟ್ಟು ಅಲ್ಲಂದಿರ. ಇದು ಮಾಡಿದವ್ರೆ ಐದು ಇನ್ಚಾರ್ಜ್ ನಮ್ಮ ಮುಂದೆ ಉಳಿಸ್ತವರಿಂದ ಕಾಳು ಅಲ್ಲಿ ಉಳಿಸ್ತವ್ರಿ. ಹೌದಾ ಊಟ ಮಾಡಿ ಕೂಡ ಎಲ್ಲೆಲ್ಲ ಕಾಣೆ ಆಗೋರ ಗೊತ್ತಿಲ್ಲ. ಮತ್ತೆ ಇಲ್ಲಿಯವ್ರು ನಾನು ಬರ್ತೀನಿ. ಕ್ಷೇತ್ರದಲ್ಲಿ ಎಲ್ರಿಗೂ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇಲ್ಲಿ ಇವತ್ತು ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ. ಇವತ್ತು ಶಿವನ ಕೃಪೆಗೆ ಎಲ್ಲರೂ ಕಾತರಾಗಿದ್ದಾರೆ. ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡಿ
ಕೊಟ್ಟು ಮತ್ತು ಈಗ ಇವತ್ತು ವಿಶೇಷ ಬೆಳಗ್ಗೆಯಿಂದಲೂ ಇವತ್ತು ಸಾಯಂಕಾಲ ಕಾರ್ಯಕ್ರಮಗಳು ನಡೀತಾನೆ ಇದೆ. ಬೆಳಗ್ಗೆ ಉದ್ಘಾಟನೆ ಆಗಿ 10 ಗಂಟೆಯಿಂದ ಜಾನಪದ ಗೀತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ 3:15 ತೇರು ಶುರುವಾಗುತ್ತೆ. ನಂತರ ಸಾಯಂಕಾಲ ರಾಜವಿಕ್ರಮನೆಂಬ ಸುಂದರ ಪೌರಾಣಿಕ ನಾಟಕ ಇದೆ. ಬೆಳಗ್ಗೆಯಿಂದ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲರೂ ಸಹ ಸೌಲಭ್ಯ ಮಾಡಿದ್ದೀವಿ. ಬಂದಂಥ ಭಕ್ತಾದಿಗಳಿಗೆ ನೀರಿರ್ಬೋದು, ನೆರಳಿರ್ಬೋದು, ಅವರ ವಾಹನಗಳ ವ್ಯವಸ್ಥೆ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಎಲ್ಲರೂ ನಮ್ಮ ಅಧ್ಯಕ್ಷರ ಮುಖಾಂತರ ಎಲ್ಲರಿಗೂ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಂದ ಭಕ್ತಾದಿಗಳು ಇಲ್ಲಿ ಸುಲಲಿತವಾಗಿ ಹೋಗಿ ಇರ್ತಾರೆ. ಮತ್ತು ಇವತ್ತು ಆ ಶಿವರಾತ್ರಿ ಜಾಗರಣೆಗೆ ಕನಿಷ್ಠ ಒಂದು 5ರಿಂದ 6,000 ಜನ ಇಲ್ಲಿ ನೈಟ್ ಜಾಗರಣೆಗೆ ಇರ್ತಾರೆ. ಅವ್ರು ನಿರಂತರವಾಗಿ ನಿನ್ನೆ 3 ಗಂಟೆಯಿಂದ ಸ್ಟಾರ್ಟ್ ಆದಂಥ ಅನ್ನದಾಸೋಹ ನಿರಂತರವಾಗಿ ನಡೀತಾ ಇದೆ. ಮತ್ತು ಇವತ್ತು ಕೂಡ ರಾತ್ರಿ 12-1 ಗಂಟೆ ಗಂಟೆ ನಿರಂತರವಾಗಿ ನಾವು ಅನ್ನದಾಸೋಹ ಕೊಡ್ತಾ ಇದ್ದೀವಿ. ಇವತ್ತು ಈ ಜಾತ್ರೆ ವಿಭಜನೆಯಾಗಿ ನಡೀತಾ ಇದೆ. ಈ ಜಾತ್ರೆ ನಡೀಬೇಕಾದ್ರೆ ಭಕ್ತರ ಒಂದು ಸಹಕಾರ ಮತ್ತು ನಮ್ಮ ಟ್ರಸ್ಟ್ ಆಡಳಿತ ಮಂಡಳಿಯಿಂದ ಈ ಒಂದು ಕಾರ್ಯಕ್ರಮ, ಈ ಒಂದು ಜಾತ್ರೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಇಲ್ಲಿ ಬಂದು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲನೆಯದಾಗಿ ನಾವು ಪ್ರತಿ ವರ್ಷದಂತೆ ಶಿವನಾಂಕರೇಶ್ವರ ಕ್ಷೇತ್ರದಲ್ಲಿ ಟ್ರಸ್ಟ್ ವತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ ಡಿ ಕೆ ಸಾಹೇಬರು ಸಾಹೇಬರು ಬರಬೇಕಾಗಿತ್ತು. ಇದೆ ಬಸ್ಸೆ ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಎಲ್ಲರೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಈ ಮೂಲಕ ತಿಳಿಸ್ತಾರೆ. ಮಹಾಶಿವರಾತ್ರಿ ಅಂಗವಾಗಿ ಜಾತ್ರೆ ನಡೀತಾ ಇದೆ. ಇದರಲ್ಲಿ ನಾವು ಅನ್ನದ ಹೋಮವನ್ನು ಸಂಪೂರ್ಣವಾಗಿ ಇಟ್ಕೊಂಡಿದ್ದೇವೆ. ಇಟ್ಕೊಂಡು ಬಂದಂಥ ಮಕ್ಕಳಿಗೆಲ್ಲ ಎಲ್ಲ ಸೌಕರ್ಯವನ್ನು ಅದಕ್ಕೆಲ್ಲ ರೋಡ್ಗೆಲ್ಲ ನೀರು ಹಾಕಿ ಬಂದಂಥ ಭಕ್ತಾದಿಗಳಿಗೆಲ್ಲ ಅಡುಗೆ ಮಾಡಿಸಿ ಪ್ರತಿಯೊಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಭಕ್ತಾದಿಗಳ ಸಹಯೋಗದೊಂದಿಗೆ ನಮಗೆ ತುಂಬ